ಯಾವಾಗ್ಲೂ ಇಲ್ಲೇ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತಾಡಲ್ಲ. ಕೊಡಮ್ಮ ಸ್ಯಾರಿದು ಹೊಸ ಬೇರೆದೊಂದು ಸ್ಯಾರಿ ಕೊಡಿ. ಎಲ್ರಿಗೂ ನಮಸ್ತೆ. ಎಲ್ರು ಕೊನೆವರೆಗೂ ವಿಡಿಯೋ ನೋಡ್ರಿ, ಫುಲ್ ಖುಷಿ ಆಗ್ತೀರಾ. ಸೊ ನಮ್ಮ ಅಂಗಡಿಗೆ ಯಾರೇ ಬಂದರೂ ನಾನು ಅರ್ಶಿನ ಕುಂಕುಮ ಬಳೆ ಇಡ್ದಲೇ ಕೊಡಲ್ಲ, ಇದೆಲ್ಲ ನಮ್ಮ ಸಂಪ್ರದಾಯ. ಸೊ ಎಲ್ರಿಗೂ ಅರ್ಶಿನ ಕುಂಕುಮ ಬಳೆ ಇಡೋದು ಉದ್ದೇಶ ನಮ್ಮ ಹೆಣ್ಮಕ್ಳಿಗೆ ಒಳ್ಳೇದಾಗಬೇಕು, ಶುಭವಾಗಬೇಕು, ಅವ್ರು ಮಾಡೋ ಕೆಲಸ ಎಲ್ಲ ಸಮೃದ್ಧಿ ಆಗಬೇಕು ನಮ್ಮ ಆಸೆ ಆಗಿರುತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ಹೇಳಿ ಆರೈಸಿ ನಾನು ಸ್ಯಾರಿ ಕೊಡ್ತೀನಿ. ಅದಾದ ನಂತರ ಹೆಣ್ಮಗಳು ಸೆಲ್ಫಿ ಬೇಕು ಅಂತ ಕೇಳಿದ್ರು. ಸೊ ಖುಷಿಯಾಗಿ ಅವ್ರಿಗೆ ಸೆಲ್ಫಿ ಕೊಟ್ಟೆ, ಅವ್ರನ್ನ ಪ್ರೀತಿಯಿಂದ ಕಳಿಸ್ಕೊಟ್ಟೆ. ಅದಾದ್ಮೇಲೆ ಏನಾಯ್ತು ಅಂದ್ರೆ ಫಂಕ್ಷನ್ ಬಂದಿದ್ವಿ, ಅಲ್ಲಿಂದ ಹುಡ್ಕ ಬಂದಿದ್ವಿ. ಆಟೋಗೆ 120 ರೂಪಾಯಿ ಆಟೋಗೆ ಮಾಡಲ್ಲಮ್ಮ ನಾವು. ಇಲ್ಲ 120. ನೀವೊಂದು ಫೋನ್ ಮಾಡಿ, ಇಲ್ಲ ನಾನು ಹೇಳ್ತೀನಿ 120 ರೂಪಾಯಿ ಅಷ್ಟೇ ಆಟೋಗೆ. ಅವ್ರು ಹೊಸದು ಅಂತ ತಗೊಂಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಡೇ ಬರುವಾಗ ಬಸ್ಸಿಗೆ ಬರ್ಬೋದು, ಬಸ್ಸಿಗೆ ಬರುತ್ತೆ. ಇಲ್ಲಾಂದ್ರೆ 20 ರೂಪಾಯಿ ಕೊಟ್ಟರೆ ಸೀಟ್ ಆಟೋದಾಗ ಕರ್ಕೊಂಡು ಹೆಗ್ಗೆ ಬಿಡ್ತಾರೆ. ಹೆಣ್ಮಕ್ಳಿಗೆ ನಾನು ಹೇಳೋದು ಒಂದೇ, ನಮ್ಮ ಅಂಗಡಿಗೆ ಶಾಪಿಗೆ ಬರೋಕ್ಕಿಂತ ಮುಂಚೆ ಫೋನ್ ಮಾಡ್ಕೊಂಡು ಬನ್ನಿ. ಮತ್ತೆ ನಮ್ಮ ಲಿಟ್ಲ್ ಫ್ಯಾನ್ ಬಂದಿದ್ದಾರೆ ಇವತ್ತು. ಅಡ್ವರ್ಟೈಸ್ ಮಾಡ್ತಿದ್ರು ನೈಟ್ ಎಲ್ಲ. ಅಲ್ಲಿ ತೋರ್ಸು ಎಂತ ಮಾಡ್ತಿದ್ದೆ ಅಂತ, ಸೀರೆಗಳೆಲ್ಲ ತಗೊಂಡ್ಬಿಡೋದು. ನೀವ್ ಹೇಗ್ ಮಾಡ್ತೀರೋ ಅವ್ರಿಗೆಲ್ಲ ಹೆಂಗೆ ಅಂತ ವಿಡಿಯೋ ಹಾಕಿದೆ ನೋಡಿ. ಬರ್ಬೇಕು ಅನ್ನೋದಕ್ಕೆ ನಾವೆಲ್ಲ ಅವರು ಇದನ್ ಮಾಡ್ಬೇಕಂತೆ. ಆಯ್ತಪ್ಪ, ಇವತ್ತೊಂದು ಸ್ಯಾರಿ ಕೊಡ್ರಪ್ಪ ನಮ್ಮ ಹೆಣ್ಮಗಿಗೆ. 1000 ರೂಪಾಯಿ 4 ಸೀರೆ ಕೊಡ್ರಪ್ಪ. ಇಲ್ಲೇ ಏನಂತ ಮಾತಾಡ್ತೀರಾ? ಏನಂತ ಮಾತಾಡ್ತೀರಾ? ಹೆಂಗಿದೆ ಮಾತಾಡೋದು? ನೆಕ್ಸ್ಟ್ ಇವ್ರದೇ ಒಂದು ಪೂರ್ತಿ ವಿಡಿಯೋ ಬರಲಿ ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಪೇಜ್ ಅಲ್ಲಿ ಎಲ್ಲ. ನಿಮ್ಮ ಹೆಸರು? ಡಿಂಪನ ಸಮೃದ್ಧಿ. ಸಮೃದ್ಧಿ ಸಿಲ್ಕ್ ಹೌಸ್ ಅಲ್ಲಿ ಡಿಂಪನ ಸಮೃದ್ಧಿ. ಹಲೋ, ವೆಲ್ಕಮ್ ಟು ಸಮೃದ್ಧಿ ಸಿಲ್ಕ್ ಹೌಸ್. ನಾವು ಇವತ್ತು ಬಂದಿರೋದು ಸಮೃದ್ಧಿ ಸಿಲ್ಕ್ ಹೌಸ್. ನೋಡಿ ಎಷ್ಟೊಂದು ಚೆನ್ನಾಗಿದೆ ಈ ಬಾರ್ಡರ್, ನೋಡಿ ಏನ್ ಚೆನ್ನಾಗಿದೆ ಬಾರ್ಡರ್, ನೋಡಿ ಎಷ್ಟೊಂದು ಚೆನ್ನಾಗಿದೆ. ಈ ಕಲರ್ ನೋಡಿ ಎಷ್ಟೊಂದು ಚೆನ್ನಾಗಿದೆ. ಇದು ನೋಡಿ ರೆಡ್ ಕಲರ್ ಇದೆ, ಕಲರ್ ಇದೆ. ಬೈ ಮಾಡಬೇಕು. ಇಲ್ಲಿ ಬಂದು ತುಂಬಾ ಹೋಲ್ಸೇಲ್ ತುಂಬಾ ಚೆನ್ನಾಗಿದೆ ಸೀರೆಗಳೆಲ್ಲ ಬಂದು ಬೈ ಮಾಡಿ. ನನ್ಕಿನ ಚೆನ್ನಾಗಿ ಅವಳು ಹೇಳಿದ್ಲು. ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಬಂದು ಬೈ ಮಾಡಬೇಕು, ನೀವು ಯಾರು ಬೈ ಮಾಡಲ್ಲ. ಆ ಸೀರೆ ನೋಡಿ, ಈ ಸೀರೆ ನೋಡಿ, ನನ್ಕಿನ ಚೆನ್ನಾಗೇ ವಿಡಿಯೋ ಮಾಡಿದ್ಲು. ಏನಂತ 1000 ರೂಪಾಯಿ 4 ಸೀರೆ, ಬಾರ್ಡರ್ ಕೂಡ ಅಷ್ಟು ಚೆನ್ನಾಗಿ ತೋರಿಸಿರಲ್ಲ. ಏನಮ್ಮ ನಿನ್ನ ಹೆಸರು? ಸಮೃದ್ಧಿ, ಡಿಂಪನ ಸಮೃದ್ಧಿ. ಡಿಂಪನ ಸಮೃದ್ಧಿ ಅವರು. ತುಂಬಾ ಖುಷಿ ಆಗತ್ತೆ. ಮಕ್ಳ ಮನ್ಸಿಗೆಲ್ಲ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ದೊಡ್ಡವ್ರ ಮನ್ಸಿಗೆ ಮುಟ್ಬೋದು, ಮಕ್ಳ ಮನ್ಸಿಗೆ ಮುಟ್ಟಬೇಕು ಅಂದ್ರೆ ದೇವರ ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು ಪುಟಿ, ಥ್ಯಾಂಕ್ ಯು ಸೋ ಮಚ್. ಪುಟ್ಟಿ ಎಷ್ಟು ಚೆನ್ನಾಗಿ ಒಂದು ಟ್ರಯಲ್ ವಿಡಿಯೋ ಮಾಡಿದ್ಲು. ಅದಾದ ನಂತರ ನಮ್ಮ ವೇದಾಂತ್ ಬಂದ. ಏನಾಯ್ತು ಅಂತ ನೀವೇ ನೋಡಿ. ಪರಿಚಯ ಮಾಡ್ಕೊಳ. ಹಾಯ್, ಸೆಕೆಂಡ್ ಕೊಡು. ಇವನು ನಮ್ಮ ನಾದ್ನಿ ಮಗ ವೇದಾಂತ್ ಅಂತ. ಅವನು ಹಂಗೆ ಎಲ್ಲ ಪಟ 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 ಹೇಳ್ತಾನ. ನೀನ್ ಫಾಸ್ಟ್, ನೀನ್ ಸ್ವಲ್ಪ ಓಕೆ ಈಗ. ಬಟ್ ನೀನಂತೂ ಚೆನ್ನಾಗಿ ಹೇಳ್ತೀಯ. ಹೆಂಗೆ ಬಾರ್ಡರ್ ನೋಡಿ, ಇದನ್ನ ನೋಡಿ, ಸೆರಗ್ ನೋಡಿ, ಬ್ಲೌಸ್ ನೋಡಿ ಅಂತ ಅಲ್ವಾ? ನೋಡಿ ಇವತ್ತು ಬಂದೇ ಬಿಟ್ಟ ನೀವು. ಅದು ಚಿಕ್ಕ ಎಲ್ಲ ನೋಡೋಣ. 1ನೇ ಕ್ಲಾಸ್. ಅದು ಸೆಕ್ಷನ್ ಎಲ್ಲ ಇಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ. ಒಂದನೇ ತರಗತಿ ಅಷ್ಟೇ, 1ನೇ ಕ್ಲಾಸ್. ನೀವು ಜಾಸ್ತಿ ಹುಡುಗರು ಇರ್ತಾರಲ್ಲ, ಅವಾಗ ಸೆಕ್ಷನ್ ಮಾಡ್ತಾರೆ ABC ಅಂತ ಹೇಳಿ. ಇವ್ರಿಗೆಲ್ಲ ಕಡಿಮೆ ಹುಡುಗರು ಇರ್ತಾರೆ ಗೌರ್ಮೆಂಟ್ ಶಾಲೆನಲ್ಲಿ, ಅವ್ರಿಗೆ ಸೆಕ್ಷನ್ ಇರಲ್ಲ. ಗೌರ್ಮೆಂಟ್ ಅಲ್ಲಿ ಎಲ್ಲಾದ್ರೂ ನಿಮಗೆ ಸಿಗತ್ತೆ. ಪ್ರೈವೇಟ್ ಅಲ್ಲೆಲ್ಲ ನೀವೇ ದುಡ್ಡು ಕಟ್ಟಿ ನಾವು ಓದ್ಬೇಕು ಅಲ್ವಾ? ಹೌದಾ, ಇಷ್ಟ ಆಯ್ತಾ? ರಾತ್ರಿ ಹೊತ್ತು ಹೋಗಿ ಎಲ್ಲ ಊಟ ಕೊಡ್ತೀವಲ್ಲ, ಏನ್ ಅನ್ಸ್ತು ನಿನಗೆ?
ಹೆಲ್ಪ್ ಮಾಡ್ತಾರೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀರಾ ಅಂದ್ಬಿಟ್ಟು ಆಮೇಲೆ ಎಲ್ಲರಿಗೂ ಊಟ ಇಲ್ದವ್ರಿಗೆಲ್ಲ ಕೊಡ್ತೀರ ಅದಕ್ಕೆ ಎಲ್ಲರೂ ಅದಕ್ಕೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ನಮಗೂ ಬೇರೆಯವ್ರಿಗೆ ಖುಷಿ ಆಯ್ತು ಗಣಪತಿ ನೋಡಿ. ನಾವು ಹೆಲ್ಪ್ ಮಾಡಿದ್ರೆ ಸೊ ಬೇರೆಯವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಬೇರೆಯವ್ರು ಹಸ್ಕೊಂಡಿದ್ದಾಗ ನಾವು ಊಟ ಕೊಟ್ರೆ ನಾವು ಹಸ್ದಾಗಿದ್ದಾಗ ಸೊ ಊಟ ಸಿಗುತ್ತೆ ಅನ್ನೋದು ಮಕ್ಳು ಮನ್ಸಿಗೆ ಮುಟ್ಟಿದೆ. ನಿಜವಾಗ್ಲೂ ನನಗೆ ಎಲ್ಲೋ ಒಂದ್ ಕಡೆ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ. ಒಳ್ಳೆ ಸೇವೆ ಯಾವತ್ತೂ ನಿರಂತರವಾಗಿ ಆಗ್ತಾ ಇರ್ಲಿ. ಸೊ ಖುಷಿ ಆಯ್ತು ಗಣಪತಿ. ಒಳ್ಳೇದು ಮಕ್ಳಿಗೆ ನೋಡಿ, ಅದಕ್ಕೆ ನಾವು ಯಾವತ್ತು ಮಕ್ಕಳಿಗೆ ಒಳ್ಳೇದನ್ನೇ ಹೇಳ್ಬೇಕು, ಒಳ್ಳೇದನ್ನೇ ಮಾತಾಡ್ಬೇಕು, ಒಳ್ಳೇದನ್ನೇ ತೋರಿಸ್ಬೇಕು ಅಂತ ಹೇಳಿ. ನೋಡಿ ಮಗುವಿಗೆ ತುಂಬಾ ಇಷ್ಟ ಆಗಿದೆ ನಾವು ಹೊರಗಡೆ ಹೋಗಿ ನೈಟಲ್ಲಿ ಹೋಗಿ ಊಟ ಕೊಡೋದು. ಅವಳು ಬಾಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಮಾತು ಬರುತ್ತೆ. ಸೊ ನಾವೆಲ್ಲರೂ ಕೂಡ ಒಳ್ಳೇದನ್ನು ಮಾಡ್ತಾ ಹೋಗ್ಬೇಕು. ಇಲ್ಲೇ ಒಂದು ವಿಡಿಯೋ ಕೂಡ ಮಾಡಿಸ್ತೀವಿ, 1000 ರೂಪಾಯಿಗೆ 4 ಎಲ್ಲರ ಮನೆ ಮಾತಾಗಿದೆ ಕೂಡ. ಬಾರ್ಡರ್ ನೋಡಿ, ಈ ಕಲರ್ ನೋಡಿ, ಈ ಕಲರ್ ನೋಡಿ, ಹೀಗೆ ನೋಡಿ, ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ. 1000 ರೂಪಾಯಿಗೆ 4 ಸೀರೆ ಹೋಲ್ಸೇಲ್ ಬ್ರ್ಯಾಂಡ್ ಕೊಡ್ತಿದ್ದೀವಿ ನೋಡಿ. ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ, ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ರಿ, ಖಾಲಿ ಆಗ್ಬಿಡುತ್ತೆ. ವಿಡಿಯೋ ಮಾಡಬೇಕಾದ್ರೆ ವೇದಾಂತ್ ನೋಡಿ ನೀವೆಲ್ಲರೂ ಒಂದ್ಸಲ ನನ್ನ ಜಾಗಕ್ಕೆ ಯಾರೋ ಬಂದ್ಬಿಟ್ಟಿದ್ದಾರೆ, ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ ಅಂತೇಳಿ ಏನು ಕೈ ಇಸಿಕೊಂತಾನೆ. ಇವಳು ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿ. ಅಲ್ಲಿ ನೋಡಿ ನೋಡಿ ವೇದಾಂತ್ ನೋಡಿ, ಅವನು ಅಯ್ಯೋ ಮನಸ್ಸಲ್ಲೆಲ್ಲ ಕೈ ಮುರ್ಕೊತಾ ಇದ್ದಾನೆ. ಇವಳಂತೂ ಸೂಪರಾಗಿ ವಿಡಿಯೋ ಮಾಡಿದ್ಲು. ನನ್ನ ಮಗುಂಗೆ ಮಗುವಿಗೆ ನಿಮಗೆ ಬೇಡ, ನಿಮ್ಮ ಅಜ್ಜಿಗೆ, ನಿಮಗೆ ನನಗೆ ನಿನಗೆ ಕೊಡೋದು ನಾನು. ಯಾಕೆಂದ್ರೆ ನಂಗೆ ಹೋದ್ಸಲ ಅವ್ರ ಅಮ್ಮ ಬಂದಿದ್ರು, ಅವಾಗ ಪುಟ್ಟಿಗೆ ಅಂದ್ಬಿಟ್ಟು ಒಂದು ಗಿಫ್ಟ್ ಕೊಟ್ಟಿದ್ದೆ. ಸೊ ಇವತ್ತು ಅದ್ರ ಬಗ್ಗೆ ಮಾತಾಡ್ತಿದ್ದಾಳೆ. ಹಾಸ್ಪಿಟ್ಲಿಗೆ ಹೋಗ್ತೀನಿ. ಸುಳ್ಳು ಹೇಳಿ ಬಂದಿದ್ರ ಇಲ್ಲಿಗೆ, ಈಗ ಅವತ್ತು ಬಂದ್ಬಿಡ್ತಿದ್ದೆ ಅಲ್ವಾ? ಸ್ಕೂಲಿಗೆ ರಜೆ ಹಾಕೊಂಡು ಹುಲಿ ರಜಾ ಹಾಕ್ಬಿಟ್ಟೆ ಬಂದ್ಬಿಡ್ತಿದ್ದ, ಅದಕ್ಕೆ ನಿನ್ಗೆ ಹೇಳಿಲ್ಲ ನಿಮ್ಮ ಮನೇಲಿ. ಇವಾಗ ಎಷ್ಟು ಕೊಟ್ರು ಬೇಕು ಬೇಕು ಅನ್ನೋ ಕಾಲದಲ್ಲಿ ಮಕ್ಳಿಗೆ ಸೊ ನಮ್ಮಮ್ಮನ್ ಕೊಟ್ರೆ ಸಾಕು, ನನ್ಗೇನು ಬೇಡ ಅಂತಿದ್ದಾಳೆ. ಸೊ ಖುಷಿ ಆಗತ್ತೆ ನಿಜ. ಮುಂದೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟದಲ್ಲಿ ಹೆಣ್ಮಕ್ಳು ಸಾಧನೆ ಮಾಡುತ್ತೆ ಅಂತ ಹೇಳಕ್ ನನಗೂ ಖುಷಿ ಆಗತ್ತೆ. ನಂತರ ಆನ್ಲೈನ್ ಕಸ್ಟಮರ್ ಅವ್ರ ರಿವ್ಯೂ ಕೂಡ ಶೇರ್ ಮಾಡ್ಕೊಂಡ್ರು. ಅದು ಮೈನ್ ಬೇಕಿರೋದು. ನಾವು ಆದಷ್ಟು ತುಂಬಾ ಒಂದು ಏನಂತ ಹೇಳಿ ಮಣ್ಣ ಮುಟ್ಟವರೆಗೂ ಕೊಡ್ತಾ ಇದ್ದೀವಿ. ಸ್ಯಾರಿ ನಾವು ಅದು ಪರ್ಚೇಸ್ ಮಾಡಿದ್ವಿ, ಗಿಫ್ಟಿಂಗ್ ತಗೊಂಡಿದ್ವಿ, ಅದು ತುಂಬಾನೇ ಚೆನ್ನಾಗಿದೆ. ಅದು ಆಮೇಲೆ ನನ್ನ ಮಗಳಿಗೆ ಲೆಹಂಗಾ ತಗೊಂಡೆ, ಅದು ತುಂಬಾನೇ ಚೆನ್ನಾಗಿ ಬಂದಿದೆ. ನಾನ್ ಹೆಂಗಿರುತ್ತೆ ಅದು ಕಲರ್ ಅನ್ಕೊಂಡೆ, ಬಟ್ ಇಲ್ಲ ಮ್ಯಾಮ್, ನಾವು ನನ್ಗೆ ಆಗುತ್ತೆ ಸೈಜ್ ಅಷ್ಟು ದೊಡ್ಡದಾಗಿ ಕೊಟ್ಟಿದ್ವಿ. ದೊಡ್ಡ ಸೈಜು ಏನೇ ಕೊಟ್ಟರು ಫಸ್ಟ್ ಕ್ವಾಲಿಟಿ ಪ್ರಿಫರೆನ್ಸ್ ಕೊಡ್ತೀವಿ. ದುಪ್ಪಟ್ಟ ಎಲ್ಲ ತುಂಬಾ ಗ್ರ್ಯಾಂಡ್. ನೀವು ಕೊಡೋದು ತಮ್ಮಲ್ಲ, ಬಟ್ ಬಟ್ಟೆ ನಿಮ್ಮ ಹತ್ರ ಇರುತ್ತೆ ನೋಡಿ, ಅದು ನೀವು ಹುಟ್ಟಾಗ ನಿಮಗೆ ಖುಷಿ ಆಗ್ಬೇಕು. ಅದೊಂದು 10 ಜನಕ್ಕೆ ನೀವು ಹೇಳಿದಾಗ ಅದು ನನಗೆ ಖುಷಿ ಆಗುತ್ತೆ ಮ್ಯಾಮ್. ಆಮೇಲೆ ಇದು ಬೆಡ್ಶೀಟ್ಸ್ ಎಲ್ಲ ತಗೊಂಡಿದ್ದಾರೆ ನನ್ನ ಫ್ರೆಂಡ್ಸ್, ಅವರಿಗೆ ರೆಫರ್ ಮಾಡಿದ್ದೆ, ಶೇರ್ ಮಾಡಿದ್ದೆ, ಅವ್ರು ತಗೊಂಡಿದ್ದಾರೆ. 5 ಅಂತ ಹಾಕಿದೆ ಮ್ಯಾಮ್, ಮತ್ತೆ 5 ಬೇಡ ಇನ್ನೂ ಒಂದು ಕೊಡಿ ಅಂದ್ಬಿಟ್ಟು ನಾನೇನೆ ಸ್ಯಾರೀಸ್ ಎಲ್ಲಾನು ಹಾಕಿದಾರೆ ಅವರು. ನಾನು ಸಮೃದ್ಧಿ ಸಿಲ್ಕ್ ಇಟ್ಟು ಅವ್ರಿಗೆ ಶೇರ್ ಮಾಡಿದ್ದೆ, ಇವ್ರಿಗೂ ಶೇರ್ ಮಾಡಿದ್ದೆ, ಇನ್ನು ಬೇರೆಯವ್ರಿಗೆ ಶೇರ್ ಮಾಡಿದ್ದೆ, ಅವರೆಲ್ಲರೂ ಪರ್ಚೇಸ್ ಮಾಡಿದ್ದಾರೆ. ಆಗುತ್ತೆ ಮ್ಯಾಮ್. ಒಬ್ರಿಗೊಬ್ರಿಗೆ ಹೋಗ್ಲಿ. ಇನ್ನು ಆದಷ್ಟು ಇನ್ನೂ ಏನಂತ ಹೇಳೋದು, ಎಲ್ಲ ಥರದ ಕಲೆಕ್ಷನ್ಸ್ ಇಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನೂ ಕಮ್ಮಿ ಬಜೆಟಲ್ಲಿ ಕೊಡಬೇಕು ಅಂತ ಪ್ರಯತ್ನ ಪಡ್ತೀವಿ. ಇಲ್ಲ, ಅದು 4 ಸೀರೆ ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ಹೊರಗಡೆ 350-400 ರೂಪಾಯಿ ಇರುತ್ತೆ ಮ್ಯಾಮ್. ಬಟ್ ಇಲ್ಲ, ಗಿಫ್ಟಿಂಗ್ ಚೆನ್ನಾಗಿದೆ. ಸೂಪರ್ ಇದೆ, ಉಡೋಕ್ಕೂ ಚೆನ್ನಾಗಿದೆ ಮ್ಯಾಮ್. ಕೊಟ್ರೆ ಅವ್ರಿಗೂ ಖುಷಿ. ಒಂದು ಬ್ಲೌಸ್ ಕೊಟ್ರೆ ಯಾರಿಗೂ ಇಷ್ಟ ಆಗಲ್ಲ, ಹೊಲ್ಸ್ಕೊಳಲ್ಲ. ಅದೇ ಸೀರೆ ಕೊಟ್ರೆ ಒಂದು ಟೈಮ್ ಉಟ್ಕೊಂಡು ಖುಷಿ ಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ತಗೊಳ್ಳಿ, ಏನು ಬೇಕು ಮಾಡಿ. ಮತ್ತು ತುಂಬ ಕಡೆಯಿಂದ ಎಲ್ಲ ಹೆಣ್ಮಕ್ಳು ಬಂದಿದ್ರು. ಸೊ ಅವ್ರನ್ನೆಲ್ಲ ಪ್ರೀತಿಯಾಗಿ ಖುಷಿಯಾಗಿ ಮಾತಾಡಿಸ್ತಾ ಹಂಗೆ ಅಟೆಂಡ್ ಮಾಡಿದೆ. ಇವತ್ತು ಇಲ್ಲೇ ನೋಡಿ ನನ್ನ ಫ್ರೆಂಡ್ ಇಲ್ಲೇ ನೋಡಿ. ನೀವೆಲ್ಲಿಂದ ಮೇಡಮ್? ನಾವು ಗೋಳೂರು. ಎಲ್ಲ ಗೋಳೂರೇನೆ. ದೇವರಾಯನದುರ್ಗ. ತುಂಬಾ ಜನ ಬಂದಿದ್ದಾರೆ ಮೇಡಮ್. ಅದಾದ ನಂತರ ಅಂಗಡಿ ಫುಲ್ ರಶ್ ಆಗಿಬಿಡ್ತು. ಸೊ ಹಂಗಾಗಿ ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗಲ್ಲ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದು ಸಿಗ್ತೀನಿ. ಥ್ಯಾಂಕ್ ಯು.